ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಅಪಾರವಾದಂಥ ಅನುಭವ ಇರ್ತಕ್ಕಂಥವ್ರು. ನಾವು ಅವರು ರಾಜ್ಯಕ್ಕೆ ಒಂದು ವೇಳೆ ಬದಲಾವಣೆ ಅಂತ ಆಗೋದಾದರೆ ಅವರು ಬಂದರೆ ಯಾರು ಅವರ ಅನುಭವದ ಮುಂದೆ ಬೇರೆ ಯಾರು ಮಾತನಾಡೋದಕ್ಕಾಗಲ್ಲ, ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋಂಥ ಮಾತನ್ನು ನಾನು ಕೂಡ ಅನೇಕ ಜನ ಹೇಳಿದರು, ನಾನು ಕೂಡ ಹೇಳಿದ್ದೆ. ಅದಕ್ಕೆ ಅವರು ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ತಿಳಿಸಿರ್ತಕ್ಕಂಥದ್ದು ಸದ್ಯಕ್ಕೆ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಮತ್ತೆ ಬದಲಾವಣೆ ಮಾಡೋದು ಅಂತ ಪ್ರಶ್ನೆ ಈಗಂತೂ ಸದ್ಯಕ್ಕಿಲ್ಲ ಅನ್ನೋದನ್ನು ಹೇಳಿದರು. ಅದನ್ನು ಕೂಡ ನಾವು ಸ್ವಾಗತ ಮಾಡ್ತೇವೆ. ಯಾಕಂದರೆ ಅವರು ಹೇಳಿದ ಮೇಲೆ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಮತ್ತು ನಮ್ಮ ವೇಣುಗೋಪಾಲ್ ಅವರು, ಸುರ್ಜೇವಾಲ ಅವರೆಲ್ಲ ಕುರಿತು ಮಾತನಾಡಿ ಎಲ್ಲೋ ಒಂದು ಕಡೆ ಅಭಿಪ್ರಾಯಗಳು ಬಂದಿರುತ್ತೆ ಅಂತ ನನ್ನ ಭಾವನೆ. ಮೇ ಬಿ ರೈಟ್ ಅವರು. ಆದ್ದರಿಂದ ಅವರು ಹೇಳಿದಂಥ ಮಾತಿಗೆ ಬಹಳ ಪ್ರಾಮುಖ್ಯತೆ ಇರುತ್ತೆ ಅಂತೇಳಿ ನಾನು ಹೇಳ್ತೇನೆ. ಅದರಿಂದ ಅದು ಅಲ್ಲಿಗೆ ಮುಗಿಯುತ್ತೆ ಸದ್ಯಕ್ಕೆ. ಈಗ ತುಂಬ ಗೌರವವಾಗಿ ಮಲ್ಲಿಕಾರ್ಜುನ ಖರ್ಗೆ ಮಾತನ್ನು ಒಪ್ಕೋಬೇಕು ಅಂತ ಹೇಳ್ತಾರೆ. ಆದರೆ ಕೆಲವರು ಪದೇ ಪದೇ ವಿಚಾರಗಳನ್ನ ಮಾತಾಡ್ತಾ ಇರ್ತಾರೆ, ನಾಯಕತ್ವ ಬದಲಾವಣೆ ವಿಚಾರಗಳನ್ನ. ಈಗ ಇಕ್ಬಾಲ್ ಹುಸೇನ್ ಹೇಳಿದ್ರು 15ಕ್ಕೆ ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು, ಗುಡ್ ನ್ಯೂಸ್ ಬರುತ್ತೆ ಅಂತ. ಹೈಕಮಾಂಡನ್ನು ಮೀರಿ ಮಾತಾಡ್ತಕ್ಕಂಥದ್ದು ಎಷ್ಟು ಸರಿ ಇರುತ್ತೆ? ಅವರು ಸೇರಿದಂತೆ ಬೇರೆ ಬೇರೆಯವ್ರು ಮಾತಾಡೋದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಆದರೆ ನಮ್ಮ ಅಭಿಪ್ರಾಯವನ್ನು ನಾವು ಹೇಳ್ಬೋದಲ್ಲ. ನಮ್ಮ ಅಭಿಪ್ರಾಯದ ಪ್ರಕಾರ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ಪಕ್ಷದಲ್ಲಿ ಈಸ್ ದಿ ಸುಪ್ರೀಂ ಅಥಾರಿಟಿ. ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಅವರು ಕೂಡ ವಿ ಕಾಲ್ ದೆಮ್ ಆ್ಯಸ್ ಹೈಕಮಾಂಡ್. ಆದ್ದರಿಂದ ಆ ಹೈಕಮಾಂಡಿನ ಬಾಯಿಯಲ್ಲಿ ಮಾತು ಬರುತ್ತೆ ಅಂತ ಸ್ವಾಭಾವಿಕವಾಗಿ ಅದಕ್ಕೆ ನಾವು ಗೌರವ ಕೊಡೋದಷ್ಟೇ ಅಲ್ಲ, ನಾವು ಅಲ್ಲಿಗೆ ಮುಗೀತು ಅಧ್ಯಾಯ. ಆದ್ದರಿಂದ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದ್ರಲ್ಲಿ ಅರ್ಥವಿಲ್ಲ ಅಂತ ನಾನು. ಫುಲ್ ಸ್ಟಾಪ್ ಅಂತ ನೋಡ್ತೀವೋ ಅಥವಾ ಮತ್ತೆ ಕಂಟಿನ್ಯೂ ಆಗ್ಬೋದು ಅನ್ನೋ ಥರ ಇದೆ ಸರ್ ಅವ್ರ ಸ್ಟೇಟ್ಮೆಂಟಲ್ಲಿ? ಈಗ ಅವ್ರು ಹೇಳಿದಾರಲ್ಲ, ಫುಲ್ ಸ್ಟಾಪ್ ಅಂತಲೇ ಹೇಳಿದ್ರು. ಬದಲಾವಣೆ ಇಲ್ಲ ಅಂತ ಹೇಳಿದ್ರು, ಫುಲ್ ಸ್ಟಾಪ್. ಚುನಾವಣೆ ಸಮೀಕ್ಷೆ ಅಲ್ಲಲ್ಲ, ಸಮೀಕ್ಷೆ ಒಂದೊಂದು ಬಾರಿ ಹೇಗಾಗುತ್ತೆ ಅನ್ನೋದು ನಾವು ನೋಡಿದ್ದೇವೆ, ಗ್ರೌಂಡ್ ರಿಯಾಲಿಟಿನೂ ನೋಡಿದ್ದೇವೆ. ಈಗ ನಮಗೆ ಕೇರಳದಲ್ಲಿ ನಮ್ಮ ಸರ್ಕಾರ ಬರುತ್ತೆ ಅಂತೇಳಿ ನಾವು ಆಶಾವಾದಿಗಳಾಗಿದ್ದೇವೆ. ಅಲ್ಲಿನ ಚುನಾವಣೆ ಪ್ರಕ್ರಿಯೆಯಲ್ಲಿ ನಮ್ಮ ರಾಜ್ಯದ ಅನೇಕ ಜನ ಮುಖಂಡರುಗಳು ಭಾಗವಹಿಸಿದ್ರು. ಅವರ ರಿಪೋರ್ಟ್ಗಳ ಪ್ರಕಾರ ನಾವು ಬರಲೇಬೇಕು. UPA ಸರ್ಕಾರ ಏನದು UPA ಸರ್ಕಾರ ಬರಲೇಬೇಕು. ಆ ರೀತಿಯಲ್ಲಿ ಅವರ ಒಂದು ಅಸೆಸ್ಮೆಂಟ್ ಇದೆ. ಅಲ್ಲಿ ವೆಸ್ಟ್ ಬೆಂಗಾಲದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ನೋಡಿದರೆ ನಿಜ ಭಾರತೀಯ ಜನತಾ ಪಾರ್ಟಿ ಮತ್ತು ಎಲೆಕ್ಷನ್ ಕಮಿಷನ್ನು ಯಾವ ರೀತಿ ಕೆಲಸ ಮಾಡಿದೆ ಅನ್ನೋದನ್ನು ಮಾಧ್ಯಮದಲ್ಲಿ ನೋಡಿರೋದು, ನಾವ್ಯಾರು ಗೊತ್ತಿಲ್ಲ. ಆದರೆ ಕೆಲವು ಅಧಿಕಾರಿಗಳು ಇಲ್ಲಿಂದ ಅಬ್ಸರ್ವರ್ಸ್ ಆಗಿ ಹೋಗಿದ್ದಾರೆ. ಅವ್ರುಗಳನ್ನು ನಾವು ಮಾತಾಡ್ಸಿದ್ವಿ, ಏನು ನಡೀತಾ ಇದೆ, ಏನು ನಡೆಯುತ್ತಪ್ಪ ಅಲ್ಲಿ, ಹೇಗೆ ನೀವು ಹೋಗಿದ್ರಲ್ಲ ಹೇಗೆ ಅಂತ. ಅವರು ಇಲ್ಲ ಸರ್, ಮೇಡಮ್ ಅವರು ಅವಕಾಶ ಇದೆ, ಬರೋ ಸಾಧ್ಯತೆ ಇದೆ ಅಂತ ಕೆಲವರು ಹೇಳಿದ್ದಾರೆ, ಕೆಲವರು ಮಿಕ್ಸ್ಡ್ ಫೀಲಿಂಗ್ ಅಲ್ಲಿ. ಆದ್ದರಿಂದ ನಮಗೆ ಗ್ರೌಂಡ್ ರಿಪೋರ್ಟ್ಸು ಹೆಚ್ಚು ಸಿಗದೇ ಇದ್ದರೂ ಕೂಡ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು, ಅವ್ರು ಮಾಡಿರೋ ಕೆಲಸಗಳು, ಅವರ ಜನಮನ್ನಣೆಯನ್ನು ಗಳಿಸಿರುವಂಥದ್ದು, ಅದನ್ನೆಲ್ಲ ನೋಡಿದ್ರೆ ಮತ್ತೆ ಅವರು ಅಧಿಕಾರಕ್ಕೆ ಬರ್ತಾರೆ. ಮತ್ತು ಇಲ್ಲಿ ತಮಿಳುನಾಡಿನಲ್ಲಿ ಕೂಡ ನಮ್ಮ ಪಕ್ಷ ಏನು DMK ಅವ್ರ ಜೊತೆ ಅಲಯನ್ಸ್ನಲ್ಲಿದೆ, ಅಲ್ಲಿ ಮತ್ತೆ DMK ಬರುತ್ತೆ, DMK ಕಾಂಗ್ರೆಸ್ ಬರುತ್ತೆ ಅಂತ. ಹಾಗಾಗಿ ಅಸ್ಸಾಂನಲ್ಲಿ ನಾವೇನು ಅಷ್ಟು ಆಶಾವಾದಿಗಳಾಗಿಲ್ಲ. ಅಸ್ಸಾಂನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತೇಳಿ ಬರುತ್ತೆ ಅಂತೇಳಿ ಎಲ್ಲ ಸಮೀಕ್ಷೆಗಳಷ್ಟೇ ಅಲ್ಲ, ಯಾರು ನಮಗೆ ಮಾತಾಡಿದರೂ ಕೂಡ ಅದನ್ನು ಹೇಳ್ತಾರೆ. ಅದನ್ನು ನಾವು ಇದನ್ನು ಒಪ್ಕೊಂಡ ಮೇಲೆ ಅದನ್ನು ಒಪ್ಪಬೇಕಲ್ಲ. ಹಾಗಾಗಿ ಅಂಥ ರಿಪೋರ್ಟ್ಸ್ ನಮಗಿರುವಂಥದ್ದು